ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಕಾವ್ಯ ಸಿ ಎಸ್ ಕ್ರಿಯೇಷನ್ಸ್. ಗೈಸ್, ಇವತ್ತು ನಾಟಿ ಸ್ಟೈಲ್ನಲ್ಲಿ ಟೊಮೊಟೊ ಗೊಜ್ಜು ಹೇಗೆ ಮಾಡೋಣ ಅಂತ ನೋಡೋಣ ಬನ್ನಿ. ಒಂದು ಪ್ಯಾನ್ ಬಿಸಿಗೆ ಇಟ್ಕೊಂಡು 2 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಂಡು 1 ಟೇಬಲ್ ಸ್ಪೂನ್ ಕಡಲೆಬೇಳೆನ ಬ್ರೌನ್ ಶೇಡ್ ಆಗೋ ತನಕ ಸ್ವಲ್ಪ ಹುರ್ಕೊಳ್ಬೇಕು. ನಂತರ 1/2 ಟೇಬಲ್ ಸ್ಪೂನ್ ಸಾಸಿವೆನ ಸ್ವಲ್ಪ ಚಿಟಪಟ ಅಂತ ಸಿಡಿಯೋ ತನಕ ಸಿಡಿಸ್ಕೊಂಡು, ನಂತರ ಅರ್ಧ ಟೇಬಲ್ ಸ್ಪೂನ್ ಜೀರಿಗೆನ ಹಾಕ್ಕೊಂಡು ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋ ಥರ ಮಾಡ್ಕೋಬೇಕು. ಅದು ಫಸ್ಟೇ ಹಾಕ್ಬಿಟ್ರೆ ಸೀದೋಗ್ಬಿಡುತ್ತೆ. ಅದಕ್ಕೋಸ್ಕರ ಸಾಸಿವೆ ಸಿಡಿದ ನಂತರ ಕರಿಬೇವು ಮತ್ತು ಜೀರಿಗೆ ಹಾಕ್ಕೊಳ್ಬೇಕು. ಅದು ಹಾಕ್ಕೊಂಡಾದ್ಮೇಲೆ 2ರಿಂದ 3 ಈರುಳ್ಳಿ ಕಟ್ ಮಾಡಿರೋ ಅಂಥದ್ದನ್ನ ಸೇರಿಸ್ಕೊಳ್ಬೇಕು. ಸೇರಿಸ್ಕೊಂಡು ಸ್ವಲ್ಪ ಅದನ್ನು ಎಣ್ಣೆಲಿ ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು. ನೋಡಿ ಗೈಸ್, ಎಷ್ಟು ಚೆನ್ನಾಗಿ ಫ್ರೈ ಆಗ್ತಿದೆ. ಮೀಡಿಯಮ್ ಉರಿನಲ್ಲಿ ಫ್ರೈ ಮಾಡಿಕೊಂಡು, ಅದು ಈರುಳ್ಳಿ ಸ್ವಲ್ಪ ಸಾಫ್ಟ್ನೆಸ್ಗೋಸ್ಕರ 1/2 ಟೇಬಲ್ ಸ್ಪೂನ್ ಸಾಲ್ಟ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ಬೇಕು. 5ರಿಂದ 6 ಕಟ್ ಮಾಡಿರುವಂಥ ಟೊಮೊಟೊ ಸೇರಿಸ್ಕೊಳ್ಳೋಣ. ನೀಟಾಗಿ ಎಲ್ಲನೂ ಫ್ರೈ ಮಾಡ್ಕೊಳ್ಳೋಣ. ಅದರಲ್ಲಿರೋ ಹಸಿ ವಾಸನೆ ಏನಿದೆ, ಆ ನೀರಿನಂಶ ಏನಿದೆ ಎಲ್ಲ ನೀಟಾಗಿ ಫ್ರೈ ಆದ ನಂತರ ಸ್ವಲ್ಪ ಅದನ್ನು ಬೇಯೋದಕ್ಕೆ 10 ಮಿನಿಟ್ಸು ಮೀಡಿಯಮ್ ಫ್ಲೇಮ್ನಲ್ಲಿ ಕ್ಯಾಪ್ ಹಾಕ್ಕೊಂಡು ಬೇಯಿಸ್ಕೊಳ್ಬೇಕು. ಆಗಲೇ ಬೆಂದಿದೆ ಇದು. ಮೀಡಿಯಮ್ ಫ್ಲೇಮ್ನಲ್ಲಿ ಬೇಯಿಸಿದ್ವಲ್ಲ, ಚೆನ್ನಾಗಿ ಬೆಂದಿದೆ. ನೀವೇ ನೋಡ್ತಾ ಇರ್ಬೋದು, ನೀಟಾಗಿ ಎಲ್ಲದಕ್ಕೂ ಬ್ಲೆಂಡ್ ಆಗಿದೆ ಸಾಫ್ಟಾಗಿ. ಸಾಲ್ಟ್ ಹಾಕಿರೋದ್ರಿಂದ ಇನ್ನೂ ಸಾಫ್ಟಾಗಿ ಬರುತ್ತೆ. ನಂತರ 1/4 ಟೇಬಲ್ ಸ್ಪೂನು ಅರಿಶಿಣ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಇದು ಆಪ್ಷನ್ ಗೈಸ್, ಹಾಕೊಂಡ್ರೆ ಹಾಕ್ಕೊಳ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಬೋದು. 1/4 ಬೌಲಷ್ಟು ಕಾಯಿ ತುರಿ ಹಾಕ್ಕೊಳ್ತಾ ಇದ್ದೀನಿ. ಇದೂ ಅಷ್ಟೇ ಆಪ್ಷನ್ನು, ಹಾಕ್ಕೊಂಡ್ರೆ ಹಾಕ್ಕೊಳ್ಬೋದು, ಇಲ್ಲ ಹೆಲ್ತ್ ಇಶ್ಯೂಸ್ ಇರೋರು ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಬೋದು, ಇಲ್ಲ ಟೇಸ್ಟ್ ಚೆನ್ನಾಗಿರುತ್ತೆ ಹಾಕ್ಕೊಳ್ಳೋದಾದರೆ. ಅದನ್ನು ನೀಟಾಗಿ ಮಿಕ್ಸ್ ಕೊಟ್ಟು, ನಾನು ಖಾರಕ್ಕೇನು ಬೆಳೆಸಿಲ್ಲ ಅಲ್ಲ, ಅದಕ್ಕೋಸ್ಕರ 1 ಟೇಬಲ್ ಸ್ಪೂನು ಅಚ್ಚ ಖಾರದ ಪುಡಿನ ಹಾಕ್ಕೊಂಡು ನೀಟಾಗಿ ಅದನ್ನು ಮಿಕ್ಸ್ ಕೊಡ್ತಾ ಇರೋದು. ನೀಟಾಗಿ ಅದನ್ನು ಮಿಕ್ಸ್ ಕೊಟ್ಟು 1 ಕಪ್ಪಷ್ಟು ವಾಟರ್ ಹಾಕ್ಕೊಳ್ತಾ ಇದ್ದೀನಿ. ಅದು ಏನಕ್ಕೆ ಅಂತಂದರೆ ಡ್ರೈಯಾಗೂ ಮಾಡ್ಕೊಳ್ಬೋದು, ಬಟ್ ನಾನು ಚಪಾತಿಗೆ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಗ್ರೇವಿ ಟೈಪ್ ಬೇಕು, ನಾವೆಲ್ಲ ಹಾಗೆ ಮಾಡೋದು. ನಿಮಗೆ ಬೇಡ ಅಂತಂದರೆ ಹಾಗೇ ಡ್ರೈ ಮಾಡ್ಕೊಳ್ಬೋದು. ನಾನು ಸ್ವಲ್ಪ ಚಪಾತಿಗೆ ಮಾಡ್ತಾ ಇರೋದ್ರಿಂದ ಗ್ರೇವಿ ತೊಗೊಂಡಿದ್ದೀನಿ. ಸಾಲ್ಟು ಎಲ್ಲ ನೋಡಿಕೊಂಡು ಹಾಕ್ಕೊಳ್ಳಿ. ಮತ್ತು ಕ್ಯಾಪ್ ಕ್ಲೋಸ್ ಮಾಡಿ. ನೋಡಿ ಎಷ್ಟು ನೀಟಾಗಿ ಬೆಂದಿದೆ. ಅದು ಏನು ಚಿಲ್ಲಿ ಪೌಡ್ರ್ ಹಾಕಿದ್ವಿ, ಸಾಲ್ಟ್ ಹಾಕಿದ್ವಿ, ಎಲ್ಲ ಮಿಕ್ಸಾಗಿ ನೀಟಾಗಿ ಒಂದೇ ಸಮ ಬೆಂದಿದೆ. ನಂತರ ಆಗಿದೆಯಲ್ಲ, ಅದಕ್ಕೆ ಕಟ್ ಮಾಡಿರೋ ಅಂಥ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡ್ರೆ ರುಚಿಯಾದ ನಾಟಿ ಸ್ಟೈಲ್ ಟೊಮೊಟೊ ಗೊಜ್ಜು ರೆಡಿ. ನೀವೇ ನೋಡ್ತಾ ಇರ್ಬೋದು ಎಷ್ಟು ಸಾಫ್ಟಿಯಾಗಿ ಕಲರ್ಫುಲ್ಲಾಗಿ ಆಗಿದೆ ಅಂತ. ಗೈಸ್, ಒಂದ್ಸಲ ಟ್ರೈ ಮಾಡಿ ನೋಡಿ, ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ. ಗೈಸ್, ಯಾರೆಲ್ಲ ನಮ್ಮ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಆ್ಯಂಡ್ ಶೇರ್ ಮಾಡಿ. ಹಾಗೆ ಚಪಾತಿಗೆ ಮಾಡ್ತಾ ಇರೋದ್ರಿಂದ ಹಾಗೆಯೇ ಚಪಾತಿ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದು. ನೋಡಿ ಗೈಸ್, ಚಪಾತಿನೂ ಅಷ್ಟೇ ಎಷ್ಟು ಸಾಫ್ಟಾಗಿ ಬರುತ್ತೆ ಅಂತಂದರೆ, ಚಪಾತಿ ವಿಡಿಯೋ ಬೇಕಾದರೆ ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ, ಯಾವ ಕ್ವಾಂಟಿಟಿಲಿ ತೊಗೊಳ್ಬೇಕು ಎಲ್ಲನೂ ಅಂತ. ಜಸ್ಟ್ ಇದು ಚಪಾತಿ ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇರೋದು. ಮತ್ತು ನಾವು ಕಾಯ್ದಿರುವಂಥ ಹಂಚಿಗೆ ಚಪಾತಿ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ತಾ ಇದ್ದೀನಿ, ಸ್ವಲ್ಪ ಆಯಿಲ್ ಹಾಕ್ಕೊಂಡು. ನೋಡಿ, 2 ಸೈಡೂ ನೀಟಾಗಿ ಬೇಯಿಸ್ಕೊಳ್ತಾ ಇದ್ದೀನಿ. ಆಯಿಲ್ ಬೇಡ ಅಂತಂದರೆ ಸ್ಕಿಪ್ ಮಾಡ್ಕೊಳ್ಬೋದು, ಬಟ್ ನಾವೆಲ್ಲ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ. ನೋಡಿ ಈಗ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಉಬ್ಬಿ ಬರ್ತಾ ಇದೆ ಅಂತ, ಚೆನ್ನಾಗಿ ಫ್ಲೇವರ್ ಬರ್ತಾ ಇದೆ. ನಾವು ನಾನ್ ಸ್ಟಿಕ್ ಎಲ್ಲ ಯೂಸ್ ಮಾಡೋದಿಲ್ಲ, ಕಬ್ಬಿಣದ್ದೇನೆ. ಮಕ್ಕಳು ಎಲ್ಲ ತಿನ್ನೋದ್ರಿಂದ ನಾನ್ ಸ್ಟಿಕ್ ಎಲ್ಲ ಅದು ಬೇಡ ಅಂತ ಟ್ರೈ ಮಾಡಿಲ್ಲ. ನೀಟಾಗಿ ಹಾಗೆಯೇ ನೀಟಾಗಿ ಬ್ಲೆಂಡ್ ಮಾಡಿಕೊಂಡು ಆಯಿಲ್ನ. ಟೊಮೊಟೊ ಗೊಜ್ಜು ಮತ್ತು ಚಪಾತಿ ಸೂಪರ್ ಕಾಂಬಿನೇಷನ್ ಗೈಸ್. ಫ್ರೆಂಡ್ಸ್, ಒಂದ್ಸಲ ಟ್ರೈ ಮಾಡಿ ನೋಡಿ, ನೀವೇನು ಹೇಳ್ತೀರಾ?
ಗೈಸ್ ಯಾವುದಾದ್ರೂ ಹೊಸ ರೆಸಿಪಿ ಬೇಕು ಅಂತಂದರೆ ಪ್ಲೀಸ್ ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ ಗೈಸ್. ನೋಡಿ ಗೈಸ್ ಇಷ್ಟು ಸಾಫ್ಟಾಗಿ ಚಪಾತಿ ಹಾಗೂ ನಾಟಿ ಸ್ಟೈಲ್ನಲ್ಲಿ ಟೊಮೊಟೊ ಗೊಜ್ಜು ಬಂದಿದೆ ಅಂತಂದರೆ ಒಂದ್ಸಲ ಟ್ರೈ ಮಾಡಿ ನೋಡಿ ಗೈಸ್. ನೀವೇ ನನಗೆ ಕಮೆಂಟ್ ಮಾಡ್ತೀರಾ, ಅಷ್ಟು ಚೆನ್ನಾಗಿರುತ್ತೆ. ಸಿಂಪಲ್ ರೆಸಿಪಿ.